ರಾಷ್ಟ್ರೀಯ ಬಿಜೆಪಿ ಮಹಿಳಾ ಸಾರಥಿ ಸಾಧ್ಯತೆ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ಮಹಿಳೆಯರನ್ನ ರಾಷ್ಟ್ರೀಯ ಬಿಜೆಪಿ ಮಹಿಳಾ ಸಾರಥ್ಯ ಸಾಧ್ಯತೆ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ಮಹಿಳೆ ಆಯ್ಕೆ ಹಾಗಾದ್ರೆ ಬಹುತೇಕ ಪಕ್ಕನ. ಮಹಿಳೆ ಪಟ್ಟ ಕಟ್ಟು ಇಂಗಿತವನ್ನ ಈಗಾಗಲೇ ಬಿಜೆಪಿ ಹೊಂದಿದೆ. ಸಮರ್ಥವಾಗಿ ಪಕ್ಷವನ್ನ ಮುನ್ನಡೆಸುವವರಿಗೆ ಬಿಜೆಪಿ ಆದ್ಯತೆಯನ್ನ ನೀಡುತ್ತೆ. ಬಿಜೆಪಿ ಅಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿ ಮೂವರ ಹೆಸರು ಕೂಡ ತಳುಕು ಹಾಕೊಂಡಿದೆ. ಮೊದಲನೇದಾಗಿ ನಿರ್ಮಲಾ ಸೀತಾರಾಮನ್, ಪುರಂದೇಶ್ವರಿ ಹಾಗೆ ವನತಿ ರೇಸ್ನಲ್ಲಿದ್ದಾರೆ. ಬಿಜೆಪಿ ವರಿಷ್ಠರು ಯಾರನ್ನ ಗದ್ದುಗೆ ಮೇಲೆ ಕೂರಿಸ್ತಾರೆ ಅದು ಪ್ರಶ್ನೆ. ಕುತೂಹಲವನ್ನ ಕೆರಳಿಸ್ತಾ ಇದೆ ಮಹಿಳಾ ಆಯ್ಕೆಯ ಕಾರ್ಯತಂತ್ರ. ಒಂದ್ ಕಡೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಒಂದು ಕಡೆ ಸದ್ದು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಜೂನ್ 30ನೇ ತಾರೀಕಿಗೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಕೊನೆಗೊಂಡಿದೆ. ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಯಾರಾಗ್ತಾರೆ ಮುಂದಿನ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರು ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಈ ಒಂದು ರೇಸ್ನಲ್ಲಿ ಕೆಲವೊಂದಷ್ಟು ಘಟಾನುಘಟಿಯ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದ್ರ ಮಧ್ಯದಲ್ಲಿ RSS ನವರು ಕೂಡ ಕೆಲವೊಂದಷ್ಟು ಹೆಸರುಗಳ ಪಟ್ಟಿಯನ್ನ ಕೊಟ್ಟಿದ್ರು. ಇದರ ಮಧ್ಯದಲ್ಲಿ ಆದಂತಹ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಮಹಿಳೆಯರಿಗೆ ಒತ್ತು ಕೊಡಬೇಕು. ಅದರಲ್ಲೂ ಕೂಡ ಬಿಜೆಪಿ ಅಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿ ಮೂವರ ಹೆಸರು ಕೂಡ ತಳುಕು ಹಾಕೊಂಡಿದೆ. ನಿರ್ಮಲಾ ಸೀತಾರಾಮನ್, ಪುರಂದೇಶ್ವರಿ, ವನತಿ ರೇಸ್ನಲ್ಲಿದ್ದಾರೆ. ಹಾಗಾದ್ರೆ ಬಿಜೆಪಿ ವರಿಷ್ಠರು ಯಾರನ್ನ ಗದ್ದುಗೆ ಮೇಲೆ ಕೂರಿಸ್ತಾರೆ? ಕುತೂಹಲವನ್ನ ಕೆರಳಿಸ್ತಾ ಇದೆ ಮಹಿಳಾ ಆಯ್ಕೆಯ ಕಾರ್ಯತಂತ್ರ. ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಅವರು ವಿತ್ತ ಸಚಿವರು, ಅದಾದ ಮೇಲೆ ಪುರಂದೇಶ್ವರಿ ಅವರು ಕೂಡ ಕೆಲವೊಂದಷ್ಟು ಹೆಸರು ಮಾಡಿದವರು, ಜೊತೆಗೆ ಸಚಿವರು ಕೂಡ ಹೌದು, ಆಂಧ್ರದಲ್ಲಿ ಗುರುತಿಸ್ಕೊಂಡವರು. ವನತಿ ಅವರು ಕೂಡ MLA ತಮಿಳುನಾಡಿನಲ್ಲಿ. ಯಾರಾಗ್ತಾರೆ ಹಾಗಾದ್ರೆ? ಅಂದ್ರೆ ಮುಂದಿನ ದಿನದಲ್ಲಿ ಕೇವಲ ಬಿಜೆಪಿಯ ಪಕ್ಷ ಸಂಘಟನೆಯನ್ನ ಮಾತ್ರ ಗಮನದಲ್ಲಿಟ್ಕೊಂಡು ಆಯ್ಕೆ ಪ್ರಕ್ರಿಯೆ ನಡೆಯೋದಿಲ್ಲ. ಅವರು ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿರ್ಬೇಕಾಗತ್ತೆ. ಅದರ ಜೊತೆಗೆ ಏನೇನು ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ, ಪಕ್ಷವನ್ನ ಬಲವರ್ಧನೆ ಮಾಡೋದಕ್ಕೆ ಅಥವಾ ಏನಾದರೂ ಐಡಿಯಾಸ್ಗಳನ್ನ ಕೊಡಬಹುದಾ, ಮುಂದಿನ ದಿನಗಳಲ್ಲಿ ಅವರ ನಡೆ ಹೇಗಿರುತ್ತೆ ಅಥವಾ ಕಾಂಟ್ರಿಬ್ಯೂಷನ್ ಹೇಗಿದೆ, ಎಲ್ಲವನ್ನ ನೋಡಿಕೊಂಡು ಕಾರ್ಯತಂತ್ರವನ್ನ ರೂಪಿಸೋದಕ್ಕೆ ಸಜ್ಜಾಗಿರೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಮಹಿಳಾ ಆಯ್ಕೆಯ ಕಾರ್ಯತಂತ್ರ ಯಾವ ರೀತಿ ಇರುತ್ತೆ, ಯಾರ್ಯಾರನ್ನ ಯಾವ ಆಯ್ಕೆಯ ವಿಧಾನದಲ್ಲಿ ಚೂಸ್ ಮಾಡ್ತಾರೆ ಅಂತ. ಈಗಾಗಲೇ ಸಮರ್ಥವಾಗಿ ಪಕ್ಷವನ್ನ ಮುನ್ನಡೆಸುವವರನ್ನ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಯಾರನ್ನ ಆಯ್ಕೆ ಮಾಡ್ತಾರೆ ಇದು ಪ್ರಶ್ನೆ. ಲೇಡಿ ಲೀಡರ್ಶಿಪ್ ಅನುಮೋದಿಸಿರುವ RSS ಬಿಜೆಪಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳೆಗೆ ಪಟ್ಟ ಕಟ್ತಾರ. ಹಾಗಾದ್ರೆ ಮಹಾರಾಷ್ಟ್ರ, ಹರಿಯಾಣ, ದೆಹಲಿ ಚುನಾವಣೆ ಗೆಲುವನ್ನ ಸಾಧಿಸಿದೆ. ಈ ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸಿರುವುದು ಮಹಿಳಾ ಮಣಿಗಳು. ಹೀಗಾಗಿ ಮಹಿಳೆಗೆ ಪಟ್ಟ ಕಟ್ಟುವುದಕ್ಕೆ RSS ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇರೋದು. ಇನ್ನು ಒಂದ್ ಕಡೆ ನಾವು ಹೇಳ್ತಾ ಇದ್ವಿ, ಬಿಜೆಪಿ ಅನ್ನೋದು ಎಷ್ಟು ಮುಖ್ಯ ಆಗತ್ತೋ ಅದಕ್ಕೆ RSSನ ಬೆಂಬಲ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಈಗಾಗಲೇ ಲೇಡಿ ಲೀಡರ್ಶಿಪ್ ಅನ್ನ ಕೂಡ RSS ಅನುಮೋದನೆ ನೀಡಿದೆ. ಬಿಜೆಪಿ ಇತಿಹಾಸದಲ್ಲಿ ಇಲ್ಲಿವರೆಗೂ ಕೂಡ ಯಾರು ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಅಧ್ಯಕ್ಷರ ಸ್ಥಾನವನ್ನ ವಹಿಸಿಕೊಂಡಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಮಹಿಳೆಯರನ್ನ ಅಥವಾ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಟ್ಟು ಅವರನ್ನ ಏನಾದರೂ ರಾಷ್ಟ್ರೀಯ ಅಧ್ಯಕ್ಷೆಯಾಗಿ ಮಾಡಿದ್ರೆ ಬಿಜೆಪಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳೆಗೆ ಪಟ್ಟ ಕಟ್ಟಿದಂತಾಗತ್ತೆ. ಇನ್ನು ಮಹಾರಾಷ್ಟ್ರ, ಹರಿಯಾಣ, ದೆಹಲಿ ಚುನಾವಣಾ ಅಂದ್ರೆ ಗೆಲುವನ್ನ ನೋಡ್ಕೊಂಡು ಬರೋದಾದ್ರೆ ಅಲ್ಲಿ ಮಹಿಳಾ ಮತದಾರರೇ ಹೆಚ್ಚಾಗಿದ್ರು. ಅಲ್ಲಿ ಬಿಜೆಪಿ ಸಾರಥ್ಯವನ್ನ ವಹಿಸೋದಕ್ಕೂ ಕೂಡ ಮಹಿಳಾ ಮಣಿಗಳೇ ಕಾರಣರಾಗಿದ್ರು. ಹಾಗಾಗಿ ಗೆಲುವಿನಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿದ ಮಹಿಳಾ ಮತದಾರರನ್ನ ಕನ್ಸಿಡರ್ ಮಾಡಿಕೊಂಡು ಮಹಿಳೆಗೆ ಪಟ್ಟ ಕಟ್ಟೋದಕ್ಕೆ RSS ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಇನ್ನು ಈಗಾಗಲೇ ಒಂದು ಕಡೆ JP ನಡ್ಡಾ ಅವರು ಜೂನ್ 30ನೇ ತಾರೀಕಿಗೆ ಪಟ್ಟದಿಂದ ಕೆಳಗಿಳಿದಿದ್ದಾರೆ. ಅಂದ್ರೆ ಅವರ ಅಧಿಕಾರಾವಧಿ ಮುಗಿದಿದೆ. ಅದಾದ್ಮೇಲೆ ಕೆಲವೊಂದಷ್ಟು ಹೆಸರುಗಳನ್ನ ನಾವು ಹೇಳ್ತಾ ಇದ್ವಿ. ಪ್ರಹ್ಲಾದ್ ಜೋಶಿ ಅವರ ಹೆಸರು ಸೇರಿದಂತೆ ಕೆಲವೊಂದಷ್ಟು ಹೆಸರು ಕೂಡ ತಳುಕು ಹಾಕೊಂಡಿದ್ವು. ಇದರ ಮಧ್ಯದಲ್ಲಿ ಮಹಿಳಾ ಮಣಿಯರಿಗೆ ಏನಾದರೂ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನ ಕೊಡ್ತಾರಾ ಅಂತ. ಯಾಕಂದ್ರೆ ಮಹಾರಾಷ್ಟ್ರ, ಹರಿಯಾಣ, ದೆಹಲಿ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಹೆಚ್ಚಾಗಿದ್ರು. ಮುಂದಿನ ದಿನದಲ್ಲಿ ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮಹಿಳೆಯರನ್ನ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಾಗಿ ಇಫ್ ಇನ್ ಕೇಸ್ ಏನಾದರೂ ನಿರ್ಮಲಾ ಸೀತಾರಾಮನ್ ಅವರನ್ನೋ ಅಥವಾ ಪುರಂದೇಶ್ವರಿ ಅವರನ್ನೋ ಅಥವಾ ವನತಿ ಅವರನ್ನ ಕಣಕ್ಕಿಳಿಸಿದ್ರೆ
ಹೇಳಬೇಕು ಅಂತಂದರೆ ನಾವು ವನತಿಯವರನ್ನ ಗಮನಿಸೋದಾದರೆ ತಮಿಳುನಾಡಿನಲ್ಲಿ MLA ಮಾತ್ರ ಅವರು. ಹಾಗಾದರೆ ನಮ್ಮ ರಾಜ್ಯದಿಂದ ಶೋಭಾ ಕರಂದ್ಲಾಜೆ ಅವರ ಹೆಸರನ್ನು ಯಾಕೆ ಕನ್ಸಿಡರ್ ಮಾಡಬಾರ್ದು ಅಂತ ಮತ್ತೊಂದು ಕಡೆ ಪ್ರಶ್ನೆ ಮೂಡುತ್ತೆ. ಯಾಕಂತ ಹೇಳಿದ್ರೆ ಅವರು ಕೂಡ ಕೇಂದ್ರದಲ್ಲಿ ಸಚಿವರಾಗಿರುವಂಥವ್ರು ಈಗಾಗಲೇ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲೂ ಕೂಡ BJPಯ ಮಹಿಳೆಯರ ಪಟ್ಟಿ ಅಂತ ತಗೊಂಡಾಗ ಶೋಭಾ ಕರಂದ್ಲಾಜೆ ಅವರು ಮುಂಚೂಣಿಯಲ್ಲಿರ್ತಾರೆ. ಅವ್ರಿಗೂ ಕೂಡ ಒಂದು ಸ್ಥಾನವನ್ನು ಕೊಡಬಹುದೋ ಏನೋ. ಯಾಕಂತ ಹೇಳಿದ್ರೆ ಕೇವಲ ಮಹಾರಾಷ್ಟ್ರ, ಹರಿಯಾಣ, ದೆಹಲಿ ಬರೀ ಉತ್ತರ ಭಾರತವನ್ನು ಮಾತ್ರ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಕರ್ನಾಟಕವು ಕೂಡ BJPಯ ಬೆಳವಣಿಗೆಗೆ BJP ಪಕ್ಷದ ಸಂಘಟನೆಗೆ ತನ್ನದೇ ಆದಂಥ ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಬರ್ತಾ ಇದೆ. ಹಾಗಾಗಿ ಕೇವಲ ಈ ಮೂವರು ಮಾತ್ರ ಅಲ್ಲ. ಫಾರ್ ಎಕ್ಸಾಂಪಲ್ಗೆ ನಾವು ಹೇಳ್ತಾ ಇರೋದು ಈ ಹೆಸರುಗಳು ತಳುಕಿ ಹಾಕ್ಕೊಂಡಿದೆ ಅಥವಾ ಟಾಪ್ ಲಿಸ್ಟ್ನಲ್ಲಿ ಇರುವಂಥ ಹೆಸರುಗಳು ಮಾತ್ರ. ಇದರಲ್ಲಿ ಕೆಲವೊಂದಷ್ಟು ಹೆಸರು ಅಥವಾ ಮುಂಚೂಣಿಯಲ್ಲಿ ಬಾರದೇ ಇರುವಂಥ ಹೆಸರಿದ್ರೂ ಕೂಡ ನಾವು ಹೇಳ್ತಾ ಇರೋದು ಅಂದರೆ ಶೋಭಾ ಕರಂದ್ಲಾಜೆ ಅವರನ್ನು ಕೂಡ ಕನ್ಸಿಡರ್ ಮಾಡಬಹುದು ಏನು ಅಂತ. ಈಗಾಗಲೇ BJP ವರಿಷ್ಠರು ಇದಕ್ಕೆ ಸಂಬಂಧಪಟ್ಟಂತೆ ಯಾರಾಗ್ತಾರೆ ಮುಂದಿನ ದಿನದಲ್ಲಿ ಪಕ್ಷ ಸಂವರ್ಧನೆ ಪಕ್ಷದ ಬಲವರ್ಧನೆಯನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಅಂತ ಈಗಾಗಲೇ ತೀವ್ರ ಕ್ಯೂರಿಯಾಸಿಟಿಯನ್ನು ಕೂಡ ಮೂಡಿಸ್ತಾ ಇದೆ. ಮಹಿಳಾ ಆಯ್ಕೆಯ ಕಾರ್ಯತಂತ್ರ ವಿಧಾನ ಹೇಗಿರುತ್ತೆ ಅಂತ. ಒಂದು ಕಡೆ JP ನಡ್ಡಾ ಅವರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅವರು RSSನಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು. ಅದಾದಮೇಲೆ BJPಗೆ ತನ್ನದೇ ಆದಂಥ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ರು. ಕೆಲವೊಂದಷ್ಟು ಪ್ರತಿಭಟನೆಯಲ್ಲೂ ಕೂಡ ಮುಂಚೂಣಿಯಲ್ಲಿ ಇದ್ರು ಅಂತ. ಹಾಗಾಗಿ ಮಹಿಳೆಯರನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರು ಕೂಡ RSSನಲ್ಲಿ ಅವರು ಗುರುತಿಸ್ಕೊಂಡಿದ್ದಾರಾ ಅಂತ. ಈಗಾಗಲೇ ಲೇಡಿ ಲೀಡರ್ಶಿಪ್ಪನ್ನು ಕೂಡ RSS ಅನುಮೋದನೆ ನೀಡಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಎಲ್ಲೋ ಕಾಂಗ್ರೆಸ್ನವರು ಕೂಡ ತೀವ್ರವಾಗಿ ಟೀಕಿಸ್ತಾ ಇರೋದೇನು ಅಂತ ಹೇಳಿದ್ರೆ ಮಹಿಳೆಯರಿಗೆ ಮಣೆ ಹಾಕೋದಿಲ್ಲ ಅಂತ. ಹಾಗಾಗಿ ಮಹಿಳೆಯರಿಗೂ ಕೂಡ ಮಣೆ ಹಾಕ್ತಾರ ಈ ಬಾರಿ ರಾಷ್ಟ್ರೀಯ BJP ಅಧ್ಯಕ್ಷ ಸ್ಥಾನಕ್ಕೆ. ಇದ್ರ ಕುರಿತಂತೆ ನರೇಂದ್ರ ಮೋದಿ ಆಗಿರಬಹುದು ಅಥವಾ ಅಮಿತ್ ಶಾ ಅವರು ಮುಖ್ಯವಾದಂತಹ ಕನ್ಸಿಡರೇಷನ್ ತೆಗೆದುಕೊಳ್ತಾರಾ ಅಥವಾ ಮುಖ್ಯವಾದಂಥ ನಿಲುವನ್ನು ಹೊಂದಿರ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.